ತಲೆನೇ ಇಲ್ಲ, ಹೆಂಗ್ ಹಿಡಿಬೇಕು ಹೆಂಗ್ ಬಿಡಬೇಕು. ಡಿಸ್ಟಿಕ್ಕಿನ ರಾಂಪುರ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕರಡಿ ನುಗ್ಗಿದ್ದು ಅದು ದಿನನಿತ್ಯ ಕಾಟ ಕೊಡ್ತಿದ್ದು. ಇದಕ್ಕಿಂತ ಪೂರ್ವದಲ್ಲಿ ಕರಡಿ ಜನರಿಗೆ ತೊಂದರೆ ಕೊಡೋದ್ರಿಂದ ನಾವು ಆಲ್ರೆಡಿ ಅರಣ್ಯ ಇಲಾಖೆಯವರಿಗೆ ದೂರು ಕೊಟ್ಟಿದ್ದೀವಿ. ಯಾವುದೇ ರೀತಿಯಾದ ಅವರು ಕ್ರಮ ತೆಗೆದುಕೊಳ್ಳಿಲ್ಲ. ನಂತರದ ನಾವು ನಿನ್ನೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಕರಡಿಯನ್ನು ಒಳಗೆ ಹೋದಾಗ ನಾವು ಕೂಡ ಹಾಕಿದ್ರಿಂದ ನಾವು 6 ಗಂಟೆಗೆ ಅರಣ್ಯ ಇಲಾಖೆಗೆ ನಾವು ಫೋನ್ ಮಾಡಿದ್ರೆ ಇವರು 10 ಗಂಟೆಗೆ ಬಂದರು. 10 ಗಂಟೆಗೆ ಬಂದು ಆ ಕರಡಿ ಒಳಗೆ ಇತ್ತು. ಅದನ್ನು ಅರವಳಿಕೆ ಕೊಟ್ಟು ಆ ಕರಡಿಯನ್ನು ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಡ್ರಿ ಅಂತ ನಾವು ಹೇಳಿದ್ವಿ. ಇವರು ಸಾರ್ವಜನಿಕರ ಮಾತು ಕೇಳಲಾರ್ದೇ ಅದಕ್ಕೆ ಅರವಳಿಕೆ ಕೊಡಲಾರ್ದೇ ನಮ್ಮನ್ನು ದೂರ ನಿಂದ್ರಿಸಿ ಆ ಕರಡಿಯನ್ನು ಹಿಡಿಯೋದ್ರಲ್ಲಿ ಯಾವುದೇ ಒಂದು ಸರಿಲಾರದ ಬೋನ್ ತಗೊಂಬಂದು ಯಾವುದೋ ಒಂದು ಸಣ್ಣ ಬೆಕ್ಕಿಡಿಯೋದು ಒಂದು ಬಲಿ ತಂದು ಆ ಕರಡಿಯನ್ನು ಇಡ್ಲಿಕ್ಕೆ ಹೋದ್ರು. ಆ ಸಾರ್ವಜನಿಕರ ಒಂದು ಸಾವು, ಅವರ ಒಂದು ಪರಿಸ್ಥಿತಿಯಲ್ಲಿ ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಭಾಳ ಚಲ್ಲಾಟ ಆಡಿದರು. ಈ ಒಂದು ಅರಣ್ಯ ಇಲಾಖೆಯವರು ಆ ಕರಡಿ ಹಿಡಿಯಲ್ಲಿ ವಿಫಲರಾದರು. ಒಬ್ಬ ವ್ಯಕ್ತಿಗೆ ಆ ಕರಡಿ ದಾಳಿ ಮಾಡಿ ಆ ವ್ಯಕ್ತಿ ಸಾವು ನೋವುಗಳ ಬಗ್ಗೆ ಹೋರಾಡ್ತಾ ಇದ್ದಾನೆ. ಜಿಲ್ಲಾಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಆ ವ್ಯಕ್ತಿಗೆ ಆ ಕರಡಿ ದಾಳಿ ಮಾಡಲಿಕ್ಕೆ ಕಾರಣ ಈ ಅರಣ್ಯ ಇಲಾಖೆಯವರನ್ನು ಹೇಳ್ತೀನಿ. ಆ ಕರಡಿ ಎಲ್ಲಿ ಇನ್ನೂ ಹೋಗಿಲ್ಲ, ಅದು ಇಲ್ಲೇ ಊರನ್ನು ದಾಟಿಲ್ಲ, ಇಲ್ಲೇ ಮಟ್ಟಿ ಒಳಗಿದೆ. ಆ ಕರಡಿಯನ್ನು ಹಿಡಿಬೇಕು, ಅರಣ್ಯ ಇಲಾಖೆಗೆ ಕೊಡಬೇಕು ಅಂತಂದು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆಸ್ ಎ ಫಾರೆಸ್ಟ್ ಆಗಿ ನಾವು ಕೇಳಾಕತ್ತೀವಿ ಅಷ್ಟೇ. ಪರಿಹಾರನೂ ಸಿಗುತ್ತೆ. ಸರ ನೀವು ಕರಡಿ ಹಿಡಿಯರಾಗಿದ್ರ ಅದನ್ನ ಇವಾಗ ಹಿಡಿಬಹುದಾಗಿತ್ತು. ಹಿಡಿಯರನು ಅಲ್ಲ, ನೀವು ಕರಡಿ ಹಿಡಿಯರನು ಅಲ್ಲ. ಅರವಳಿಕೆ ಯಾಕೆ ಕೊಡಕ್ ಬರಲ್ಲಪ್ಪ, ಟೆಂಪರೇಚರ್ ಜಾಸ್ತಿ ಐತಿ ಅಂತ ಡಾಕ್ಟರ್ ಇಲ್ಲಲ್ಲ. ಡಿಗ್ರಿ ನಾವೇ ಫೋನ್ ಹಚ್ಚಿದಾಗ ರೇಂಜರ್ ಸಾಬ್ರು ಏನಂತಾರಪ್ಪ ಅಂದ್ರ, ರೇಂಜರ್ ಸಾಬ್ರು ಬೆಳಗ್ಗೆ ಸರ್ 5 ಗಂಟೆಗೆ ಹಿಡಿದೀವಿ, 6 ತಾಸು ಆತು. ಕರಡಿ ಒಳಗಡೆ ಅದಕ್ಕೆ ಎಲ್ಲ ಆಹಾರ ಬೇಕು, ಎಲ್ಲ ಅರಣ್ಯದೊಳಗೆ ಇದ್ದಂತವು ಅಂತ ನಾವು ಹೇಳಿದ್ವಿ ಅಂದ್ರ, ನೀ ಅಲ್ಲಿ ಎದಕದಿಯಪ್ಪ, ನೀವು ಅಲ್ಲಿ ಎದಕದಿರಿ ಹೋಗ್ರಿ ಸರ್. ಮನೆ ಹತ್ರ ಬೀಗ ಹಾಕೊಂಡು ಹೋಗೋದು, ನಮ್ಮ ಮನೆ ಕೊಟ್ಟು ಬೀಗ ಹಾಕೊಂಡು ಹೋಗ್ತಾರೆ ಸರ್. ನಮ್ಮ ಮನೆ ಇದನ್ನ ಹೊಲ್ದಾಗಿರ್ತೀವಿ ಸರ್. ನಾವು ಮನೆ ಹಾಕೊಂಡು ಬೀಗ ಹಾಕೊಂಡು ಹೋಗ್ತಾರೆ ಸರ್. ನಾವು ಇವರಿಗೆ ಅರವಳಿಕೆ ಕೊಡ್ರಿ ಅಂತ ನಾವು ಹೇಳಿದಪ್ಪ ಅಂತಂದ್ರ ಅಷ್ಟು ಪರಿಜ್ಞಾನ ಇಲ್ಲದೆ ಇವರು ಅಲ್ಲಿ ದೂರ ಟೆಂಪರೇಚರ್ ಜಾಸ್ತಿ ಐತಪ್ಪ, ಬರಗಲ್ಲ, ಕಾಲ್ಡಿ ಸಾಯ್ತೈತಿ. ಸಾರ್ವಜನಿಕರು ಗುಡಿಯಾಗದಾರ. ನಾವು ಸುಳ್ಳು ಹೇಳಿದ್ರ ಸುಳ್ಳು ಹೇಳಿದ್ರೆ ಏನಿಲ್ಲ. ಈಗ ಅವ್ರು ಹೇಳೋದಕ್ಕ ನೀವೇ ಓಡೋಗಿರಂತ, ಅವ್ರು ಜನರೇ ಇದಾರಂತ ಅವರಾಗಿ ಬಿಟ್ಟು ಹಿಂಗ್ ಹೋದ್ರೆ ಸಾರ್ವಜನಿಕ ನಮ್ ಕೈಗೆ ಬೇಲಿ ಕೊಟ್ರೆ ಒಬ್ಬರು ಇಲ್ಲ, ಅಲ್ಲಿ ಇರೋದು ಒಳಗಡೆ 3 ಸಾರ್ವಜನಿಕ ಬೇಲಿ ಕೊಟ್ಟರು. ಅಂದ್ರೆ ಇವ್ರು ಏನ್ ಕೆಲಸ ಮಾಡ್ತಾರ ಅಂತ ಹೇಳ್ತಾರೆ ಸರ್ ನಿಮಗೆ. ಅರಣ್ಯ ಇಲಾಖೆ ಏನ್ ಮಾಡ್ತಾರ ಅಂತ ಹೇಳ್ಕೊಡ್ರಿ ನೀವು. ಸಾರ್ವಜನಿಕರ ಕೈ ಹೌದು ಮಾತಾಡಿ ಸರ್. ಯಾರ ಕೈಗೆ ಕೇಳ್ರಿ ಸರ್ ಬೇಲಿ ಅಂತ ಯಾರ ಕಡೆ ಇತ್ತು? ಏನು ಗ್ರಾಮಸ್ಥರು ನಾವು ಹಿಡ್ಕೊಂತ ಅಂತ ಹೇಳಿದ್ರು. ಆ ಪ್ರಕಾರ ಗ್ರಾಮಸ್ಥರು ಮತ್ತು ಸಿಬ್ಬಂದಿಯವರು ಎಲ್ಲರೂ ಸೇರಿ ಹೊರಗಡೆ ಬಲಿ ಹಿಡ್ಕೊಂಡಿದ್ರು. ಒಳಗಡೆ ನಮ್ಮ ಸಿಬ್ಬಂದಿ ಮತ್ತು ಗ್ರಾಮಸ್ಥರು 4 ಜನ ಸೇರಿ ಆ ಬೋನನ್ನು ಅಳವಡಿಸಿ ಆ ಗೇಟ್ನೆತ್ತಿ ಹಿಡಿಯೋಕೆ ಪ್ರಯತ್ನ ಮಾಡಿದ್ವಿ. ಕರಡಿ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಅದು ಬೋನ್ ಒಳಗಡೆ ಹೋಗಿ ಚಿರತೆ ಹೊರಗಡೆ ಚಿರತೆ ಅಲ್ಲ ಕರಡಿ ಹೊರಗಡೆ ಹೋಗಿದ್ದಾಗ ಅದು ಇದರಲ್ಲಿ ಲಾಕ್ ಬೀಳೋದ್ರ ಮೇಲೆ ಕಾಲಿಡದೇ ಇರೋದ್ರಿಂದ ಅದು ಕರಡಿ ಮತ್ತು ಒಳ್ಳೆ ರಿಟರ್ನ್ ಆಗೋ ಸಂದರ್ಭದಲ್ಲಿ ಗೇಟ್ ಬಿದ್ದು ಹಾಕಾಗಿರೋದ್ರಿಂದ ಕರಡಿ ಬಾಗಿಲಿ ಸಂಧಿಯಲ್ಲಿಂದ ಮೇಲ್ಗಡೆ ಎದ್ದು ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಜನ ಎಲ್ಲರೂ ಕಲ್ಲಲಾದ ಮೇಲೆ ಸಿಬ್ಬಂದಿಗಳು ಸುಮಾರು ಒಂದು 3-4 ಜನ ಮಾತ್ರ ಒಳಗಡೆ ಇದ್ವಿ. ತದನಂತರ ಕರಡಿ ಹೊರಗಡೆ ಜಿಗಿದು ಬಂದ ನಂತರ ಎಲ್ಲರೂ ಅಲ್ಲಿಂದ ಹೊರಗಡೆ ಹೋಗಲಾಯಿತು. ಈಗ ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಇಲ್ಲಿರೋ ಗ್ರಾಮಸ್ಥರು ನಿಮ್ಮ ಮೇಲೆ ಮಾಡಿಲ್ಲ ಸರ್. ಯಾಕಂದರೆ ನಮ್ಗೆ ಅಲ್ಲೇ ಮಾಡೋಕ್ಕಂತ ಇದಿಲ್ಲ. ಯಾಕಂದ್ರೆ ಗ್ರಾಮಸ್ಥರ ಸಹಾಯದಿಂದ ನಾವು ಯಾವುದೇ ಕೆಲಸ ಮಾಡೋಕ್ಕತ್ತೆ. ಇವತ್ತು ಒಂದಿನ ಕೆಲಸ ಅಲ್ಲ, ನಾವು ದಿನನಿತ್ಯ ಗ್ರಾಮಸ್ಥರ ಸಹಾಯದಿಂದನೇ ನಾವು ಕೆಲಸ ಮಾಡೋಕ್ಕತ್ತ. ಪ್ರತಿನಿತ್ಯ ನಾವು ಇರೋರು ಈ ಕನಿಗಿರಿ ಹೋಬಳಿಗೆ, ಕನಿಗಿರಿ ಶಾಖೆಗೆ ಇರೋರು 3 ಜನದಿಂದ ನಾವು ಎಲ್ಲರೂ ಅರಣ್ಯನ ಕಾಪಾಡಬೇಕಾದ್ರೆ ಅದರ ಜೊತೆಗೆ ಜನರ ಸಹಾಯ ನಮಗೆ ಬಹಳ ಮುಖ್ಯ. ಜನರ ಒಂದು ಸಹಾಯದಿಂದನೇ ಪ್ರತಿಯೊಂದು ನಾವಿಲ್ಲಿ
ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಪ್ರತಿಯೊಂದು ಒಂದು ಪ್ರಾಣಿ ಹಿಡಿಯೋದ್ರಿಂದ ಆಯಿತು, ಪ್ರಾಣಿ ರಕ್ಷಣೆ ಆಯಿತು, ಕಾಡು ರಕ್ಷಣೆ ಆಯಿತು, ಜನರ ಬೆಂಬಲ ನಮಗೆ ಬೇಕು ಸರ್. ಮುಖ್ಯವಾದ ಬರೋದು ಸರ್, ಮೇಲಧಿಕಾರಿಗಳು ಅದನ್ನು ಅವರು ಇದು ಮಾಡಬೇಕು ಸರ್. ಅದು ನನಗೇನು ಹೇಳಿದ್ರು ಆ ಗೈಡೆನ್ಸ್ ಪ್ರಕಾರ ನಾನು ಮಾಡಿದ್ದೀನಿ. ನನಗೆ ಅವ್ರು ಏನು ಮೇಲಧಿಕಾರಿಗಳ ಆದೇಶ ಕೊಟ್ಟಿದ್ರು ಆ ಪ್ರಕಾರ ನಾವು ಫಾಲೋ. ಒಂದ್ ನಿಮಿಷ, ಆ ಮುದ್ಯಾತನ ಕರಡಿ ಅಟ್ಯಾಕ್ ಮಾಡ್ತಾರ ಸರ್, ಇವ್ರ ಹತ್ರ ಅಷ್ಟೇ ಓಡಿಸ್ಬೋದು ಅದನ್ನು. ಗನ್ಗಿನ್ ತೊಗೊಂಡು ಫೈರ್ಗೆ ಏನೂ ಮಾಡಿಲ್ಲ. ಮಧ್ಯಾಹ್ನ ಫೈರ್ ಮಾಡೋಕ್ಕಿರಲ್ಲ ಸರ್. ಅದನ್ನ ಕರೆಸ್ಬೇಕಾದ್ರೆ ಮುಂಚೆ ಇದು ಮಾಡಬೇಕು. ಮತ್ತೆ ಯಾಕೆ ಮಾಡಿ ಅವ್ರಿಗೆ ಅದು ಮೇಲಧಿಕಾರಿಗಳು ಅವ್ರಿಗೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ನೀವು? ನನಗೆ ಗೊತ್ತಿಲ್ಲ ಸರ್. ನನಗೇನು ಹೇಳಿದರೆ ಬಂದಿದೆ ಅಂತ. ಇದಕ್ಕೆಲ್ಲ ಹೊಣೆ ನಿಮ್ಮ ಮೇಲಧಿಕಾರಿಗಳು ಅಂತ ನೀವು ಹೇಳ್ತೀರಿ. ನನಗೆ ಯಾವುದು ಹೇಳೋಕ್ಕಾಗಲ್ಲ ಸರ್. ಅರವಳಿಕೆ ಹೇಳೋಕ್ಕಾಗಲ್ಲ ಸರ್ ನನಗೆ.